ಆಗಿದ್ದು ಅಂಗನವಾಡಿ 2013 ಆಗಿತ್ತಾ? ಎಲ್ಲ ಕಟ್ಬಿಟ್ಟವ್ರಲ್ಲ, ಇನ್ನೇನು ಅದಕ್ಕೊಂದು ಪೇಂಟ್ ಹಾಕಿ ಇದು ಮಾಡೋದಾಗಿ. ಈ ಮಕ್ಕಳೆಲ್ಲ ಎಲ್ಲಿಗೆ ಹೋಗ್ತಾರೆ ನಿಮ್ಮ ಅಂಗನವಾಡಿ ಮಕ್ಕಳೆಲ್ಲ? ಊರೊಳಗೆ ಹೋಗ್ತಾರೆ. ಮುಗುದಾಳ ಬೆಟ್ಟದ ಗೊಲ್ಲರಹಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕೆಂದು ಶುಕ್ರವಾರ ಕಾಡುಗೊಲ್ಲರ ಸಂಘದ ವತಿಯಿಂದ ಭೇಟಿ ನೀಡಿ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಈ ವೇಳೆ ಕಾಡುಗೊಲ್ಲರ ಸಂಘದ ಕಾರ್ಯದರ್ಶಿಗಳಾದಂಥ ಬೋರಣ್ಣವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ರಾಜ್ಯ ಸಂಘದ ಅಡಿಯಲ್ಲಿ ನಮ್ಮ ತಾಲೂಕು ಕಾಡುಗೊಲ್ಲರ ಸಂಘ ಅಸ್ತಿತ್ವಕ್ಕೆ ಬಂತು. ಅಂದಿನಿಂದ ಇಲ್ಲಿಯವರೆಗೂ ತಾಲೂಕಿನ 73 ಗೊಲ್ಲರಹಟ್ಟಿಗಳಲ್ಲಿ ನಾವು ನಮ್ಮ ಸಂಘದ ಉದ್ದೇಶದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಇಲ್ಲಿಯ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಕೇಟಿಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಾವು ಮಾಡಿದ್ವಿ. ಮುಖಂಡರಾದ ಕೇಟಿಹಳ್ಳಿ ಚಿಕ್ಕಣ್ಣ ಸರ್ಕಾರವನ್ನು ಆಗ್ರಹಿಸಿದ್ದು ಹೀಗೆ: ಯಾರನ್ನೂ ಕೇಳಲ್ಲ, ಅಕ್ವೈರ್ ಮಾಡಿಬಿಡ್ತೈತೆ ಏಕಾಏಕಿ. ಇದನ್ನು ಯಾಕೆ ಮಾಡಬಾರ್ದು ಇವರು? ಇವತ್ತು ಕ್ಯಾತಗಾನಹಳ್ಳಿ ಮಾಗಡಿ ತಾಲೂಕಲ್ಲಿ ಇಂಡಿಯಾ ಇದೆ, ಅದಕ್ಕೆ ವಿಮಾನ ನಿಲ್ದಾಣಕ್ಕೆ 25 ಹಳ್ಳಿನ ಅವ್ರ ಮನೆ ಹೊಲ ಎಲ್ಲ ಹೋಗಂಗೆ ಮಾಡಿ ಅಕ್ವೈರ್ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಆಮೇಲೆ ಇಂಡಸ್ಟ್ರಿಯಲ್ಲಿ ತುಮಕೂರು ಸುತ್ತಮುತ್ತ ಏನಿದ್ದಾರೆ ಇಂಡಸ್ಟ್ರಿಯಲ್ಲಿ ಏರಿದ್ರು ನಮ್ಮ ಸಂಬಂಧಿಕರ ಜಮೀನುಗಳಿಗೆ ನಾವು ಕೊಡಲ್ಲ ಅಂದ್ರೂ ಬಿಡಲಿಲ್ಲ, ಅಕ್ವೈರ್ ಮಾಡಿಬಿಟ್ರು ಬಲವಂತವಾಗಿ. ಅದರಲ್ಲೂ ರೇಟ್ ಕಡಿಮೆ ಹಂಗೆ ಮಾಡಿಬಿಟ್ರು. ಹಂಗೆ ಇದನ್ನ ಯಾಕೆ ಮಾಡಬಾರ್ದು? ಈ ಸರ್ಕಾರಿ ಅಧಿಕಾರಿಗಳು ಯಾಕೆ ಮಾಡಬಾರ್ದು? ಅವರಿಗೆ ರಾಜಕೀಯ ರಾಜಕೀಯದವ್ರಿಗೂ ಅದನ್ನ ಯಾಕೆ ಒತ್ತಡ ಮಾಡಬಾರ್ದು? ಅವ್ರಿಗೆ ಮಾಡಿರಿ ಇದನ್ನ ಅಂತ DC ಅವ್ರು ಇರ್ಬೋದು, AC ಅವ್ರು ಇರ್ಬೋದು, ಅಕ್ವೈರ್ ಮಾಡಲಿ. ಅಕ್ವೈರ್ ಮಾಡಿಬಿಟ್ಟು ಅವ್ರಿಗೇನು ಸವಲತ್ತು ಸಿಗುತ್ತೋ ಅದೆಲ್ಲ ಕೊಡಂಗೆ ಮಾಡಲಿ. ಈಗ ಇಷ್ಟೊಂದು ಹೇಳಿ ನಾನು ಇನ್ನು ಕಾಡುಗೊಲ್ಲರ ಸಂಘದ ಗೌರವಾಧ್ಯಕ್ಷರಾದ ಎಂ ಸಣ್ಣಯ್ಯ ಮಾತನಾಡಿದ್ದಾರೆ. 27 ವರ್ಷಗಳ ಕಳೆದರೂ ಕೂಡ ಈ ಒಂದು ಹಳ್ಳಿಗೆ ಸ್ವಾತಂತ್ರ್ಯ ಬಂದಂತೆ ಕಾಣ್ತಾ ಇಲ್ಲ. ಸರ್ಕಾರ ಮೂಲಭೂತ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದೆ, ಅನುಷ್ಠಾನಗೊಳಿಸ್ತಾ ಇದೆ. ಆದರೂ ಕೂಡ ಇಲ್ಲಿ ಬಹಳಷ್ಟು ಯೋಜನೆಗಳ ಒಂದು ಅನುಷ್ಠಾನದ ಕೊರತೆಯನ್ನು ಈ ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯನ ಅಥವಾ ಈ ಸ್ಥಳೀಯರ ಒಂದು ಒಗ್ಗಟ್ಟಿನ ಕೊರತೆನ ಅಥವಾ ಈ ಒಂದು ಕೋರ್ಟಲ್ಲಿ ವ್ಯಾಜ್ಯ ಇರ್ತಕ್ಕಂಥ ಕೊರತೆನ ಅಂತಕ್ಕಂಥದ್ದು ಎದ್ದು ಕಾಣ್ತದೆ. ಇಲ್ಲಿ ಮುಖ್ಯವಾಗಿ ಈ ಒಂದು 2 ಎಕರೆ 26 ಗುಂಟೆ ಜಮೀನು ಗೊಲ್ಲರಹಟ್ಟಿ ಸ್ವಾಧೀನ ಅನುಭವದಲ್ಲಿ ಇದ್ದು ಕೂಡ ಈ ಒಂದು ಜಮೀನನ್ನು ವ್ಯಾಜ್ಯಕ್ಕಾಗಿ ಈ ಊರಿನ ಪ್ರಮುಖ ವ್ಯಕ್ತಿಗಳೊಬ್ಬರು ವ್ಯಾಜ್ಯವನ್ನು ಕೋರ್ಟಲ್ಲಿ ನಡೆಸ್ತಾ ಇದ್ದಾರೆ. ನರಸಿಂಹಮೂರ್ತಿ ಅಂತಕ್ಕಂಥವ್ರು ಈ ಒಂದು ವ್ಯಾಜ್ಯವನ್ನು ನಡೆಸಿದ್ದಾರೆ. ಈ ಒಂದು 2 ಎಕರೆ 26 ಗುಂಟೆಗೂ ನರಸಿಂಹಮೂರ್ತಿಯವರೆಗೂ ಯಾವುದೇ ಒಂದು ಸಂಬಂಧ ಇಲ್ಲ ಅಂತ ಕಾಣಿಸ್ತದೆ ರೆಕಾರ್ಡಲ್ಲಿ ನೋಡಿದಾಗ. ಈ ಸರ್ವೆ ನಂಬರೇ ಬೇರೆ, ಅವ್ರ ಸರ್ವೆ ನಂಬರ್ಗಳೇ ಬೇರೆ ಆಗಿರ್ತದೆ. ಆದರೂ ಕೂಡ ಯಾವುದೋ ಒಂದು ಬಲಾಢ್ಯ ಒಂದು ಬಲವನ್ನು ತಗೊಂಡು ಈ ಒಂದು ಗೊಲ್ಲರಹಟ್ಟಿಯ ಹಕ್ಕನ್ನು ಅವರು ದುರುಪಯೋಗ ಮಾಡ್ಕೊತಿದ್ದಾರೆ. ನಮ್ಮ ಹೆಸರು ಮೂಡ್ಲಗಿರಿಯಪ್ಪ ಅಂತ. 2019ರಲ್ಲಿ ಇದು ಬಂಗಾರನಾಯಕನ ಬೆಟ್ಟದ ನಲ್ಲೋನು ಮಗ ಪಾಲಯ್ಯ ಎಂಬನು 35 ವರ್ಷದ ಹುಡುಗ. ಅವನು ತೋಟದ ಉಗ್ರಪ್ಪ ಮತ್ತು ಸೊಟ್ಟದಾಸಪ್ಪ ಎನ್ನುವರಿಗೆ ಮಾರಾಟ ಮಾಡಿರ್ತಾರೆ. ಅಂದರೆ ಮಾರಾಟ ಮಾಡೋದಕ್ಕಿಂತ ಮುಂಚೆ ಇದು ಗೊಲ್ಲರಹಟ್ಟಿಗೆ ಅವರು ಆಗರ್ಭ ಶ್ರೀಮಂತರವಾಗಿ ಅವರು 2 ಎಕರೆ 26 ಗುಂಟೆ ದಾನವಾಗಿ ಗ್ರಾಮಕ್ಕಂತ ಬಿಟ್ಟು ಹೋಗಿದ್ದಾರೆ. ಅದನ್ನು ಇವರು ತೋಟದ ಉಗ್ರಪ್ಪ ಸೊಟ್ಟದಾಸಪ್ಪ ಅವರು ಮರಣ ಹೊಂದಿದ ನಂತರ ಈ ತೋಟದ ಉಗ್ರಪ್ಪನ ಮಗ ತೋಟದ ಕರಿಯಣ್ಣ ಅವರು ಇದಕ್ಕೆ ಗೌಡ ಶಾನಭಾಗನ ಕಾಲದಾಗೆ ಟಿ ಕಟ್ಟಿ ಪಾಣಿ ತಗೊಂಡಿದ್ದಾರೆ. ಆ ಪಾಣಿ ಬಂದಾಗ ಈ ಗೊಲ್ಲರಹಟ್ಟಿ ತೋಟದ ಕರಿಯಣ್ಣ ಜಂಟಿ ಆಯಿತು. ಆಗ ಕೋರ್ಟ್ಗೆ ಹೋದ್ರು. ಅವರು ಅವರೇ ಹಾಕಿದ್ರು ಕೋರ್ಟ್ಗೆ. ತೋಟದ ಕರಿಯಣ್ಣ ಕೋರ್ಟ್ಗೆ ಹಾಕಿದ್ರು ಗೊಲ್ಲರಹಟ್ಟಿ ಮೇಲೆ. ಆವಾಗ ಕೋರ್ಟು ನಮ್ಮಂತೆ ಆಯ್ತು. ಆಗ ನಮ್ಮ ಜನಾಂಗದವರೆಲ್ಲ ಹೆಬ್ಬೆಟ್ಟುಗಳು ಗೊತ್ತಿಲ್ಲ. ಆಗಲೂ ಗೊಲ್ಲರಹಟ್ಟಿ ಪರವಾಗಿದೆ. ಇತ್ತೀಚೆಗೆ ತೋಟದ ಕರಿಯಣ್ಣ ತೀರ್ಕೊಂಡಿತು. ತೋಟದ ಕರಿಯಣ್ಣ ತೀರ್ಕೊಂಡ ಮೇಲೆ PK ನರಸಿಂಹಮೂರ್ತಿ ಅಂತ ತೋಟದ ಕರಿಯಣ್ಣನ ಮಗ ಆತ ಇದನ್ನು ಮತ್ತೆ ಕೋರ್ಟ್ಗೆ ಹಚ್ಚಿದ್ರು. ಕೋರ್ಟ್ಗೆ ಹಚ್ಚಿದ ಮೇಲೆ ನಾವು ಹಾಜರಾದ ಮೇಲೆ ಕೋರ್ಟು ನಮ್ಮಂತೆ ಆಗಿದೆ. AC ಕೋರ್ಟಲ್ಲಿ ಪಾಣಿ ಕ್ಯಾನ್ಸಲ್ ಆಗಿದೆ, ಅವ್ರ ಹೆಸರು ತೆಗೆದಾಕಿದ್ದಾರೆ. DC ಕೋರ್ಟಲ್ಲಿ ನಮ್ಮಂತೆ ಆಗಿದೆ. ಆದ್ರೂ
ಎಲ್ಲ ಅಧಿಕಾರಿಗಳಿಗೂ ಇದನ್ನು ರಾಜಕಾರಣಿಗಳಿಗೂ ತಲುಪಿಸಿದ್ದೀವಿ, ಅಧಿಕಾರಿಗಳಿಗೂ ತಲುಪಿಸಿದ್ದೀವಿ. ಇದೇ ಕೋರ್ಟಲ್ಲಿ ಆದಾಗ ಇದೇ ಮಂಜುನಾಥ್ ಅವರು ಇಲ್ಲೇ ಇದ್ದಾರೆ, ಇದನ್ನು ತಗೊಂಡೋಗಿ ಕೊಟ್ಟಿದ್ದೀವಿ. ಈಗಲೂ ಇದೆ ರೆಕಾರ್ಡ್ ಕೊಟ್ಟಿರೋದು ನಮ್ಮ ಹತ್ರ. ಆದರೂ ಅವರು ಕಿವಿಗೆ ಹಚ್ಕೊಂಡಿಲ್ಲ, ತಹಶೀಲ್ದಾರರು ಕಿವಿಗೆ ಹಚ್ಕೊಂಡಿಲ್ಲ ಇದನ್ನು. ಆದರೆ ಮೊನ್ನೆ ಪೂಜಾರಪ್ಪ ಅನ್ನೋರು ಬಂದು ಇದನ್ನು ಇದು ಮಾಡಿದ್ದೀವಿ ನಾವು. ಏನು ಒತ್ತಡ ಅವರಿಗೆ? ಹಾಂ, ಅವ್ರಿಗೆ ಒತ್ತಡ. ಇಷ್ಟೊಂದೆಲ್ಲ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ವೇಳೆ ಕಾಡುಗೊಲ್ಲರ ಮುಖಂಡರು ಮತ್ತು ಮುಗದಾಳ ಬೆಟ್ಟದ ಗೊಲ್ಲರಟ್ಟಿಯ ಗ್ರಾಮಸ್ಥರು ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.